ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದ 3 ಬೈ ಎಲೆಕ್ಷನ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಮಾಲ್. ಚನ್ನಪಟ್ಟಣದಲ್ಲಿ ಜೆಡಿಎಸ್ ಖಾಲಿ. ನಿಖಿಲ್ ಕುಮಾರಸ್ವಾಮಿಗೆ ಸತತ 3ನೇ ಸೋಲು. ಸೈನಿಕ ಜಯಭೇರಿ. ಶಿಗ್ಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮಣ್ಣು ಮುಕ್ಕಿಸಿದ ಯಾಸೀರ್ ಅಹ್ಮದ್ ಖಾನ್. 13,000ಕ್ಕೂ ಅಧಿಕ ಮತಗಳಿಂದ ಭರತ್ ಬೊಮ್ಮಾಯಿಗೆ ಸೋಲು. ಮಾಜಿ ಸಿಎಂ ಪುತ್ರನಿಗೆ ಸೋಲಿನ ರುಚಿ ತೋರಿಸಿದ ಕೈ ಅಭ್ಯರ್ಥಿ. ಗಣಿಯೂರಿನಲ್ಲಿ ಧೂಳೆಬ್ಬಿಸಿದ ಕಾಂಗ್ರೆಸ್ ಪಾಳ್ಯ. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂಗೆ ಭರ್ಜರಿ ಜಯ. ಸೋತು ಸುಣ್ಣವಾದ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು. ಬೈ ಎಲೆಕ್ಷನ್ ಬೆನ್ನಲ್ಲೇ ತಾಯಿಯನ್ನ ಭೇಟಿ ಮಾಡಿದ ಡಿಕೆಶಿ. ಕನಕಪುರದ ಕೋಡಿಹಳ್ಳಿ ನಿವಾಸದಲ್ಲಿ ತಾಯಿ ಗೌರಮ್ಮನ ಭೇಟಿ. ಆರೋಗ್ಯ ವಿಚಾರಿಸಿ ಆಶೀರ್ವಾದ ಪಡೆದ ಡಿಸಿಎಂ. ಇದು ಕುಮಾರಸ್ವಾಮಿ ಸೋಲು ಅಂತ ನಾನು ಹೇಳಲ್ಲ. ಈ ಚುನಾವಣೆ ನನಗೆ ಅಗ್ನಿ ಪರೀಕ್ಷೆಯಾಗಿತ್ತು. ನಾನು ಸೋತ ಮಾತ್ರಕ್ಕೆ ಮನೆಗೆ ಹೋಗಿ ಸೇರಿಕೊಳ್ಳಲ್ಲ ಎಂದ ನಿಖಿಲ್ ಕುಮಾರಸ್ವಾಮಿ. ಬೈ ಎಲೆಕ್ಷನ್ ಸೋಲಿನ ಬೆನ್ನಲ್ಲೇ ಮೌನಕ್ಕೆ ಜಾರಿದ ಎಚ್ಡಿಕೆ. ಯಾವುದೇ ಪ್ರತಿಕ್ರಿಯೆ ನೀಡದೆ ಹೋದ ಕೇಂದ್ರ ಸಚಿವ. ಪುತ್ರನ ಸೋಲಿನಿಂದ ಕಂಗಾಲಾದ್ರ ಕುಮಾರಸ್ವಾಮಿ. ನಾನು ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಕುರಿತು ಆಡಿದ ಮಾತು ಇದೇ ಮೊದಲಲ್ಲ. ಫಲಿತಾಂಶದ ಮೇಲೆ ಇದೆಲ್ಲ ಯಾವುದೂ ವರ್ಕೌಟ್ ಆಗಲ್ಲ. ಮೊದಲೇ ಹೇಳಿದಂತೆ 3 ಕ್ಷೇತ್ರ ಗೆದ್ದಿದ್ದೀವಿ ಎಂದ ಸಚಿವ ಜಮೀರ್ ಅಹ್ಮದ್ ಖಾನ್. ಆಡಳಿತ ಪಕ್ಷ ಉಪಚುನಾವಣೆ ಗೆಲ್ಲೋದು ಸಹಜ. ಧೈರ್ಯವಾಗಿ ಈ ಸೋಲನ್ನ ನಿಖಿಲ್ ಎದುರಿಸಬೇಕು. ಮೈಸೂರಲ್ಲಿ ಮಾಜಿ ಸಚಿವ ಜಿಟಿ ದೇವೇಗೌಡ ಹೇಳಿಕೆ. ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು. ಬೈ ಎಲೆಕ್ಷನ್ ಗೆಲುವಿನ ಬೆನ್ನಲ್ಲೇ ಹಾಸನದಲ್ಲಿ ಕೈಪಡೆ ಸಮಾವೇಶ. ಡಿಸೆಂಬರ್ 5ರಂದು ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ತಯಾರಿ. ಮಹಾರಾಷ್ಟ್ರದಲ್ಲಿ ಮಹಾಯುತಿ ಕೂಟಕ್ಕೆ ಭರ್ಜರಿ ಗೆಲುವು. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಭಾರೀ ಸಂಭ್ರಮ. ಮೋದಿ ನೇತೃತ್ವದಲ್ಲಿ ಗೆಲುವಿನ ಕಾರ್ಯಕ್ರಮ. ಮಹಾರಾಷ್ಟ್ರದ ಗೆಲುವನ್ನು ಶ್ಲಾಘಿಸಿದ ನರೇಂದ್ರ ಮೋದಿ. ವಕ್ಫ್ ಆಸ್ತಿ ಹಪಾಹಪಿ ಎತ್ತಿ ಕಾಂಗ್ರೆಸ್ ವಿರುದ್ಧ ನಮೋ ಕೆಂಡ. ತುಷ್ಟೀಕರಣಕ್ಕಾಗಿ ಕಾಂಗ್ರೆಸ್ನಿಂದ ಈ ಕಾನೂನು ಅಂತ ಕಿಡಿ. 56 ಲಕ್ಷ ಹಿಂಬಾಲಕರಿದ್ದರೂ ಚುನಾವಣೆಯಲ್ಲಿ ಹೀನಾಯ ಸೋಲು. ಕೇವಲ 153 ವೋಟ್ ಪಡೆದ ನಟ ಅಜಾಜ್ ಖಾನ್. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟರ್ ಬಗ್ಗೆ ಭಾರೀ ಟ್ರೋಲ್. ಚಿಕ್ಕಮಗಳೂರಲ್ಲಿ ಹೆಚ್ಚಾದ ಬೀಟಮ್ಮ ಗ್ಯಾಂಗ್ ಹಾವಳಿ. 22 ಆನೆಗಳಿಂದ ರೈತರಿಗೆ ದಿನನಿತ್ಯವೂ ಕಿರಿಕಿರಿ. ಲಕ್ಷಾಂತರ ಮೌಲ್ಯದ ಬೆಳೆ ಹಾನಿ. ಆನೆಗಳ ಓಡಿಸಲು ಡ್ರೋನ್ ಬಳಕೆ. ಬೀಟಮ್ಮ ಗ್ಯಾಂಗ್ನಿಂದ ಹಾನಿಗೊಳಗಾದ ಪ್ರದೇಶಕ್ಕೆ ಕಾಂಗ್ರೆಸ್ ಸಚಿವರ ಭೇಟಿ. ರೈತರ ಬೆಳೆ ಹಾನಿಗೆ ಹೆಚ್ಚುವರಿ ಪರಿಹಾರ ಕೊಡುವಂತೆ ಎಚ್ಡಿ ತಮ್ಮಯ್ಯ ಸೂಚನೆ. ಶೀಘ್ರವೇ ಆನೆಗಳನ್ನು ಕಾಡಿಗೆ ಓಡಿಸುವಂತೆ ತಾಕೀತು. ತಮಿಳುನಾಡಿನಲ್ಲಿ ಖತರ್ನಾಕ್ ಖದೀಮನ ಕೈಚಳಕ. ಮೆಡಿಕಲ್ ಶಾಪ್ಗೆ ಬಂದು ಸರಗಳ್ಳತನ ಮಾಡಿ ವಿಫಲ ಯತ್ನ. ಮಹಿಳೆ ಕುತ್ತಿಗೆಯಲ್ಲಿದ್ದ ಚೈನ್ ಕೀಳಲು ಯತ್ನಿಸಿ ಕಳ್ಳ ಎಸ್ಕೇಪ್. ತಮಿಳು ನಟ ಶಿವಕಾರ್ತಿಕೇಯನ್ ನಟನೆಯ ಅಮರನ್ ಭಾರೀ ಸಂಚಲನ. ರಿಲೀಸ್ ಆದ 20 ದಿನದಲ್ಲಿ 200 ಕೋಟಿ ಕ್ಲಬ್ ಸೇರಿದ ಚಿತ್ರ. ರಿಯಲ್ ಹೀರೋ ಮೇಜರ್ ಮುಕುಂದ್ ಲೈಫ್ ಸ್ಟೋರಿಗೆ ಜನರು ಫಿದಾ. ಇವತ್ತು ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮಹತ್ವದ ದಿನ. ಆಟಗಾರರ ಖರೀದಿಗೆ ನಡೆಯಲಿದೆ ಬಿಗ್ ಆಕ್ಷನ್. ಯಾರಾಗ್ತಾರೆ ಹೆಚ್ಚಿನ ಮೊತ್ತಕ್ಕೆ ಸೇಲ್ ಅನ್ನೋ ಕುತೂಹಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.